ಹಲೋ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಮನ್ವಿ ಸಮರ್ಥ ಭಾವನಾತ್ಮಕ ಪ್ರೇಮ ಕಥೆ ಭಾಗ 22. ನನ್ನ ಇಂಪಾರ್ಟೆಂಟ್ ಕ್ವಶನ್ಗೆ ಉತ್ತರನೇ ಸಿಕ್ಕಿಲ್ಲ. ಸಮನ್ವಿ ನಾಚಿ ನೀರಾಗಿದ್ದಳು. ಅವನ ಸಂಯಮ ಸಡಿಲವಾಗಿತ್ತು. ನಿನ್ನ ಕೂದಲಿಂದ ಮರಳು ಹರಿಸೋ ಕೆಲಸ ಕೊಟ್ಟಿಯಲ್ಲ, ನನಗೆ ಆ ಕೆಲಸ ತುಂಬ ಇಷ್ಟ ಆಯಿತು. ಮತ್ತೆ ಬೀಚ್ಗೆ ಯಾವಾಗ ಹೋಗೋಣ? ನೀವು ಕರ್ದಲ್ಲಿ ಬರೋಕೆ ನಾನು ರೆಡಿ, ಸಮನ್ವಿ ಒಪ್ಪಿಕೊಂಡಳು. ಆದರೆ ಸುಮಿತ್ರಾ ಅವರಿಗೆ ಹುಡುಗ ಬರಲಿಲ್ಲವಲ್ಲ ಎಂಬ ಬೇಸರವಾಯಿತು. ನಿನ್ನೆಯಿಂದ ಅವರು ತುಂಬ ಸಂತೋಷದಲ್ಲಿದ್ದರು. ನೀನು ನನ್ನವಳ ಸಮನ್ವಿ, ನಮ್ಮಿಬ್ಬರ ಮಧ್ಯೆ ಇದೆಲ್ಲ ಲೆಕ್ಕಾಚಾರ ಬೇಕಾ? ಹಾಗಾದರೆ ನೀನು ನನಗೆ ಮಾಡ್ತಿರೋ ಸಹಾಯಕ್ಕೂ ನಾನು ಲೆಕ್ಕ ಹಾಕಿ ನಿಂಗೆ ಕೊಡಬೇಕು ಅಂತ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದೀಯಾ ಅನ್ನು. ನೀನು ಮೊದಲ ಬಾರಿಗೆ ನಮ್ಮನೆಗೆ ಬಂದಿದ್ಯಲ್ಲ, ಅವನು ಹೇಳತೊಡಗಿದ. ಸುಮಿತ್ರಾ ಅವರಿಗೆ ಒಲೆಯಲ್ಲಿ ಹಾಲು ಉಕ್ಕಿದ ವಾಸನೆ ಬಡಿದಾಗ ಅವರು ಕುಳಿತಲ್ಲಿಂದಲೇ, ಸಮನ್ವಿ ಹಾಲು ಸೀದ ವಾಸನೆ ಬರ್ತಾ ಇದೆ ನೋಡು ಎಂದರು. ಆಗಲೇ ಅವರಿಬ್ಬರು ವಾಸ್ತವ ಪ್ರಪಂಚಕ್ಕೆ ಬಂದದ್ದು. ಸಮರ್ಥ ತನ್ನ ತೋರು ಬೆರಳಿಂದ ಅವಳ ಮುಖವನ್ನು ಮೇಲಕ್ಕೆತ್ತಿ ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡುತ್ತಾ ಹೇಳಿದ, ನಿಂಗೆ ಈ ಮದುವೆ ಒಪ್ಪಿಗೆ ಅಂತ ಹೇಳಲಾ? ನಿನ್ನೆ ರಾತ್ರಿ ನೆಟ್ವರ್ಕ್ ಇಶ್ಯೂಯಿಂದಾಗಿ ನನಗೆ ವಿಡಿಯೋ ಅಪ್ಲೋಡ್ ಮಾಡಲು ತಡವಾಯಿತು. ಅದಕ್ಕಾಗಿ ದಯವಿಟ್ಟು ಕ್ಷಮೆ ಇರಲಿ. 2000ಕ್ಕೂ ಅಧಿಕ ಮಂದಿ ಸಮನ್ವಿ ಮತ್ತು ಸಮರ್ಥನ ಈ ಕಥೆಯನ್ನು ಇಷ್ಟಪಟ್ಟಿದ್ದಾರೆ. ಅದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಸಂಚಿಕೆಯಲ್ಲಿ ಸಮರ್ಥ ಯಾವಾಗಿಂದ ಸಮನ್ವಿಯನ್ನು ಪ್ರೀತಿಸತೊಡಗಿದ್ದಾನೆ ಎಂಬುದನ್ನು ತಿಳಿಸುತ್ತಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.